ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆಲ್ಲ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ಳೋಣ ಅಂದ್ಕೊಂಡು ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಕುಕ್ಕರಿಗೆ 4ರಿಂದ 5 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕೋಬೇಕಾಗಿತ್ತು, ಮರ್ತೋಗಿದ್ದೀನಿ. ಈರುಳ್ಳಿ 2 ಈರುಳ್ಳಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಈರುಳ್ಳಿ ಉದ್ದಾದ್ಮೇಲೆ ಇದಕ್ಕೆ ನಾನು 3 ಟೊಮೊಟೊ ಹಾಕೊಂಡಿದ್ದೀನಿ, ಸಣ್ಣ ಸಣ್ಣದು. ಟೊಮೊಟೊನ ಒಂದು 10 ಸೆಕೆಂಡು ಹುರ್ಕೊಂಡು ಅದ್ರ ಜೊತೆಗೆ ನಂತರ ಅದಕ್ಕೆ ನಾನು ಕಾಳುಗಳನ್ನ ನೆನೆ ಹಾಕಿದ್ದೆ ರಾತ್ರಿ. ಬಟಾಣಿ ಮತ್ತು ಕಾಬೂಲ್ ಕಡಲೆ ಮತ್ತು ರಾಜ್ಮಾ 3 ನೆನೆ ಹಾಕಿದ್ದೆ. 3 ಇವಾಗ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹುರ್ಕೊತಿದ್ದೀನಿ. ಇದಕ್ಕೆ ನಾನಿವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್. ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿರೋ ಬೀನ್ಸು ಕ್ಯಾರೆಟ್ ಹಾಕೊಳ್ತಿದ್ದೀನಿ ಇದಕ್ಕೆ. ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ. ಒಂದು ಸ್ಪೂನ್ ಬಿರಿಯಾನಿ ಪುಡಿ ಹಾಕೊಳ್ತಿದ್ದೀನಿ. ಬಿರಿಯಾನಿ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು. 1/4 ಸ್ಪೂನು ಅರಿಶಿನ ಪುಡಿ, 1/4 ಸ್ಪೂನು ಗರಂ ಮಸಾಲ, 1 ಸ್ಪೂನು ನಾನು ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ. ನಾನು ಆವಾಗಲೇ ಬಿರಿಯಾನಿ ಪುಡಿ ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಬಿರಿಯಾನಿ ಪುಡಿ ಅಕಸ್ಮಾತ್ ಇಲ್ಲ ಅಂತ ಅಂದರೆ ನಾವು ಈ ಧನಿಯಾ ಪುಡಿನ 1/4 ಸ್ಪೂನ್ ಹಾಕೋಬೇಕಾಗತ್ತೆ. ಎಲ್ಲ ಮಸಾಲೆನೂ ಚೆನ್ನಾಗಿ ಅದನ್ನ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಅಕಸ್ಮಾತ್ ಏನಾದ್ರೂ ಪಾತ್ರೆ ತಳಭಾಗದಲ್ಲಿ ಸೀದೋಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೊಂಡು ಹುರ್ಕೊಳ್ಳಿ. ಇದಕ್ಕೆ ನಾನು ಇವಾಗ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಆ ಅಕ್ಕಿನ ಇದ್ರೊಳಗಡೆ ಹಾಕೊಂಡು ಹುರ್ಕೊಳ್ತಿದ್ದೀನಿ. ಹೀಗೆ ಹುರ್ಕೊಳ್ಳೋದ್ರಿಂದ ನಾವು ಮಾಡೋ ಪಲಾವ್ಗೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ಅದು ಉಡುಡಿಯಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಮಸಾಲೆ ಮತ್ತು ಅಕ್ಕಿ ಫುಲ್ಲು ಅದು ಮಿಕ್ಸ್ ಆಗಲಿ. ಅದೆಲ್ಲ ಒಟ್ಟಿಗೆ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಇವಾಗ ಎಷ್ಟು ಅಕ್ಕಿ ತಗೊಂಡಿದ್ದೀವಿ ಅದ್ರ 2ರಷ್ಟು ನಾವು ಅದಕ್ಕೆ ಹಾಕ್ಬೇಕಾಗತ್ತೆ. ನಮ್ಮ ಮನೇಲಿ ಪಾಪು ಇರೋದ್ರಿಂದ ನಾನು ಕ್ಲಿಯಾಗಿ ಊಟ ಮಾಡಿಸೋದ್ರಿಂದ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಅರ್ಧ ಲೋಟ ಜಾಸ್ತಿ ತೊಗೊಳ್ತೀನಿ. ಆದ್ರೂ ಉಡುಡಿಯಾಗೆ ಆಗತ್ತೆ ನಾವು ಈ ಥರ ಮಾಡೋದ್ರಿಂದ. ನಿಮ್ಮ ಮನೇಲಿ ಯಾರೋ ಮಕ್ಳುಗಳು ತಿನ್ನಲ್ಲ, ನಾವು ಉಡುಡಿಯಾಗೆ ಬೇಕು ಅಂತ ಹೇಳಿದ್ರೆ 1ಕ್ಕೆ 2ರಷ್ಟೇ ಹಾಕೊಳ್ಳಿ. 1 ಲೋಟಕ್ಕೆ 2 ಲೋಟ ನೀರು ಹಾಕೊಳ್ಳಿ, ಸಾಕಾಗತ್ತೆ. ಒಂದು ಸ್ವಲ್ಪ 1/4 ಲೋಟ ಅಥವಾ ಅರ್ಧ ಲೋಟ ಜಾಸ್ತಿ ನೀರಾದ್ರೂ ಕೂಡ ಇದು ಅನ್ನ ಮುದ್ದೆ ತರ ಆಗಲ್ಲ, ಉಡುಡಿಯಾಗೆ ಆಗಿರತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಒಂದು ಸ್ಪೂನು ತುಪ್ಪ ಹಾಕೊಳ್ತಿದ್ದೀನಿ, ಟೇಸ್ಟ್ ಇರತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದನ್ನ ನೀವು ಕುದಿಯಕ್ಕೆ ಬಿಟ್ಟು ಇದು ರುಚಿ ಹೇಗಿದೆ ಅಂತ ಕುದ್ದಾದ್ಮೇಲೆ ನೋಡ್ಬಿಟ್ಟು ಆಮೇಲೆ ನೀವು ಕುಕ್ಕರ್ ಕ್ಯಾಪ್ ಹಾಕ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಸೋಯಾಬೀನ್ನ ಬಿಸಿನೀರಲ್ಲಿ ನೆನೆಸಿ ಅದನ್ನ ಹಿಂಡಿ ತೆಗೆದಿಟ್ಕೊಂಡಿದ್ದೆ. ಸೋಯಾಬೀನ್ ಹಾಕ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ. ನಿಮ್ಗೆ ಸೋಯಾಬೀನ್ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ನೆಕ್ಸ್ಟ್ ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನಿವಾಗ ಇದು ಕ್ಯಾಪ್ ಮುಚ್ಚಿ ನಾನು ಕುಕ್ಕರಲ್ಲಿ 2 ವಿಜಿಲ್ ಕೂಗಿಸ್ತೀನಿ. 1 ವಿಜಿಲ್ ಕೂಗ್ಸಿದ್ರೂ ಆಗತ್ತೆ, ಏಕೆಂದ್ರೆ ನಾವಿಲ್ಲಿ ಕುದಿಯೋವರೆಗೂ ಬಿಟ್ಟಿರ್ತೀವಲ್ವಾ, ಇಲ್ಲೇನೆ ಸ್ವಲ್ಪ ಆದಷ್ಟು ಬೆಂದಿರತ್ತೆ ಅನ್ನ. ನಿಮಗೆಲ್ಲ ಈ ವೆಜಿಟೇಬಲ್ ಪಲಾವ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ತುಂಬಾನೇ ಸಿಂಪಲ್ ವೆಜಿಟೇಬಲ್ ಪಲಾವ್ ಮಾಡೋದು. ತುಂಬ ಕಷ್ಟ ಅಂದ್ಕೊಂಡು ಎಷ್ಟೊಂದು ಜನ ಅಡುಗೆ ಮಾಡಲ್ಲ. ಈ ವಿಡಿಯೋ ನೋಡ್ಕೊಂಡು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಈಸಿ ಅನ್ಸುತ್ತೆ. ನೋಡಿ, ನಾನು ನೀರನ್ನ 1 ಗ್ಲಾಸಿಗೆ 2.5 ಗ್ಲಾಸ್ನ ನಾನು ನೀರು ಉದ್ದಿದ್ದೀನಿ. ಆದ್ರೂ
ತುಂಬ ಉಡುಬುಡಿಯಾಗಿ ಆಗಿದೆ ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.